ಓಕೆ, ಇದೀಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಬಿಜೆಪಿ 400 ಸೀಟ್ ಗೆದ್ದರೆ ಏನಾಗಬಹುದು? ಪ್ರಧಾನಿ ಮೋದಿ ಯಾರು ಊಹಿಸದ ನಿರ್ಧಾರ ತೆಗೆದುಕೊಳ್ಳಬಹುದಾ? ಪುಟಿನ್ ರೀತಿ ಸರ್ವಾಧಿಕಾರಿ ಆಗಬಹುದಾ? ಖರ್ಗೆ ಅವರು ಎಲ್ಲದಕ್ಕೂ ಉತ್ತರ ಹೇಳಿದ್ದಾರೆ. ಇದು ಖರ್ಗೆ ಅವರು ಹೇಳಿರುವಂಥದ್ದು. ಇವೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಏನು ಇದರ ಬಗೆಗಿನ ಮಾಹಿತಿ? ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 4 जून 400 पार, 4 जून 4 जून 4 जून आभार एक बार, आभार एक बार। मुझे लग रहा था 15-20 दिन पहले कि 180 से 180 तक जाएंगे, अब मुझे लग रहा है 150 तक जाएंगे। ಲೋಕಸಭೆ ಚುನಾವಣೆ ರಂಗೇರುತ್ತಿದೆ. ಆ ಕಡೆ ಕಾಂಗ್ರೆಸ್ ಸೇರಿದಂತೆ ಇಂಡಿ ಕೂಟದ ನಾಯಕರು ಬಿಜೆಪಿ ಮೇಲೆ ಮುಗಿಬಿದ್ದಿದ್ದಾರೆ. ಈ ಕಡೆ ಪ್ರಧಾನಿ ಮೋದಿ ಪ್ರತಿ ಸಮಾವೇಶದಲ್ಲೂ ಎನ್ಡಿಎ 400 ಪಾರ್ ಅಂತಿದ್ದಾರೆ. 4 जून क्या होने वाला है ये आज पूरा देश देख रहा है, और इसलिए लोग कहते हैं 4 जून 400 पार। 4 जून जरा पूरी ताकत से आवाज आनी चाहिए। 4 जून फिर एक बार ಆ ಕಡೆ ಪ್ರಧಾನಿ ಮೋದಿ 400 ಸೀಟ್ ಮೇಲೆ ಗುರಿ ಇಟ್ಟಿದ್ರೆ, ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಹೊಸ ಲೆಕ್ಕಾಚಾರ ಜನರ ಮುಂದಿಟ್ಟಿದ್ದಾರೆ. ಒಂದು ವೇಳೆ ಎನ್ಡಿಎಗೆ 400ಕ್ಕೂ ಹೆಚ್ಚು ಸೀಟ್ ಬಂದ್ರೆ ಸಂವಿಧಾನ ಬದಲಿಸುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ. और बाबा साहब अम्बेडकर सारे देश को उन्होंने जो ये भारत संविधान दिया है, इसके तहत ही सभी लोग चलना, यही हमारी उम्मीद है। और बाबा साहब अम्बेडकर जो संविधान बनाए हैं उसको बचाना और लोकतंत्र के अनुसार चलने वाला संविधान है, और प्रजाप्रभुत्व को, लोकतंत्र को हमको बचाना है। ये बहुत बड़ी बात है। ಲೋಕಸಭೆ ಚುನಾವಣಾ ಕಣದಲ್ಲಿ ಸಂವಿಧಾನ ಬದಲಾವಣೆ ವಿಷಯ ಸದ್ದು ಮಾಡುತ್ತಿದೆ. ಆದ್ರೆ ಮೋದಿ ಅಂತೂ ಅಂಬೇಡ್ಕರ್ ಅವರೇ ಬಂದ್ರು ಸಂವಿಧಾನ ಬದಲಿಸೋಕೆ ಆಗಲ್ಲ ಅಂತ ಹೇಳುತ್ತಿದ್ದಾರೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಕಿರುವಂಥ ಹೊಸ ಬಾಂಬ್ ನೋಡಿ. ಎನ್ಡಿಎ ಮೈತ್ರಿಕೂಟ 400 ಏನಾದರೂ ಬಂದರೆ ಅದೇನು ಸಂವಿಧಾನ ಬದಲಾವಣೆ ದೊಡ್ಡ ಮಹತ್ವದ ನಿರ್ಮಾಣ ತೆಗೆದುಕೊಳ್ಬೇಕು ಅಂದರೆ 367 ಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಅವರು 370 ಅನ್ನೋ ಕಾರಣಕ್ಕಾಗಿ. ಸೊ ಸಂವಿಧಾನ ಬದಲಾಯಿಸ್ತಾರೆ, ಎಚ್ಚರಿಕೆಯಿಂದ ಇರಬೇಕು, ಒಗ್ಗಟ್ಟಾಗಿರಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಿಜೆಪಿ ಸಂವಿಧಾನ ಬದಲಿಸಲು ಮುಂದಾಗಿದೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳ್ತಾರೆ. ನೋಡಿ, ಸಂವಿಧಾನ ಬದಲಿಸಲು ಮುಂದಾಗಿದೆ, ಏನು ಗ್ಯಾರಂಟಿ? ಯಾರು ಹೇಳಿದ್ದು ಅಂತಂದರೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ನೀಡಿದ್ದಾರೆ. ಸಂಸದರಾಗಿದ್ದರು, ಅಂದರೆ ಉತ್ತರ ಕನ್ನಡದ ಸಂಸದರ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳನ್ನು ಬಿಜೆಪಿ ಕೆಡವುತ್ತಾ ಇದೆ. ಎಲ್ಲಿ ರಾಜ್ಯ ಸರ್ಕಾರಗಳಿದೆ ಅಲ್ಲಿ ಆಪರೇಷನ್ ಕಮಲ ಮಾಡಿ ಸರ್ಕಾರಗಳನ್ನು ಕೆಡವುತ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಭಾರತ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಭಾರತ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಹೇಳಿದರು ಆಲ್ರೆಡಿ ನೀವು ಕೇಳಿಸ್ಕೊಂಡ್ರಿ. ಸಂವಿಧಾನ ಬದಲಾಯಿಸೋ ಪ್ರಯತ್ನ ನಡೆಯುತ್ತಾ ಇದೆ. ಭಾರತದ ಜನತೆ ಒಗ್ಗಟ್ಟಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಮುಂದೊಂದು ದಿನ ದೇಶ ಸರ್ವಾಧಿಕಾರದತ್ತವಾಲತ್ತೆ. ಏಕಚಕ್ರಾಧಿಪತ್ಯ ಬೇಕೋ, ನ್ಯಾಯಯುತ ಜೀವನ ಬೇಕು ಅಂತ ಕೇಳಿದ್ದಾರೆ. ಏಕಚಕ್ರಾಧಿಪತ್ಯ ಬೇಕೋ ಅಥವಾ ನ್ಯಾಯಯುತ ಜೀವನ ಬೇಕು? 400 ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಸಂವಿಧಾನ ಉಳಿದರೆ ಮಾತ್ರ ದೇಶದ ಏಕತೆ ಉಳಿಯಲಿದೆ. ಪ್ರಜಾಪ್ರಭುತ್ವ ಉಳಿದರೆ ಮಾತ್ರ ಎಲ್ಲರ ಅಭ್ಯುದಯ ಸಾಧ್ಯ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ. ಕೇಂದ್ರ ಸರ್ಕಾರ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇಲ್ಲ, ಸಂವಿಧಾನವನ್ನು ಬದಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ಹೊಸ ರೀತಿಯ ಟ್ರೆಂಡ್ ಈಗ ಎನ್ಡಿಎ ಮೈತ್ರಿಕೂಟ ರಾಮ 371 ಮೋದಿ ಕ್ಯಾಟಗರಿಯಲ್ಲಿ ಹೋಗ್ತಾ ಇದ್ದರೆ, ಖರ್ಗೆ ಅವರು ನೋಡಿ ಇವರೆಲ್ಲ ಗೆದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಈ ನಡುವೆ ಬಿ ಜೆ ಪಿ ಕೂಡ ಸುಮ್ಮನೆ ಆಗಿಲ್ಲ. ಮೋದಿಯ ಸಂವಿಧಾನ ಗ್ಯಾರಂಟಿ ಏನಿದೆ, ಅವ್ರು ಹೇಳ್ತಾರೆ ಮೋದಿ
400 ಪಾರ್ ಘೋಷಣೆ ಈ ಎಲ್ಲ ಹೇಳಿಕೆ ಯಾಕೆ ಬರ್ತಾ ಇದೆ ಅಂತಂದರೆ, ನಾವು 400 ಸ್ಥಾನ ಗಳಿಸ್ತೀವಲ್ವಾ, ವಿಪಕ್ಷಗಳಿಗೆ ಟೆನ್ಷನ್ ಶುರುವಾಗಿದೆ, ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಆದರೆ 400 ಸೀಟನ್ನು ಗೆಲ್ಲೋದು ತಡೆಯೋದಕ್ಕೆ ವಿಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು 400 ಗೆಲ್ಲಬಾರ್ದು ಅಂಥೇಳಿ ಅವರು ಸಂವಿಧಾನ ಅಸ್ತ್ರವನ್ನೇ ಬಳಸ್ಕೊಂಡಿದ್ದಾರೆ, ಭಯಪಡಿಸ್ತಾ ಇದ್ದಾರೆ. ಸಂವಿಧಾನ ಬದಲಾಗತ್ತೆ, ಸಂವಿಧಾನ ಬದಲಾಗತ್ತೆ. ಸಂವಿಧಾನ ಬದಲಾಗತ್ತಾ? ನಾವೇ ಸಂವಿಧಾನ ದಿವಸ ಮಾಡೋದಕ್ಕೆ ಮುಂದಾದ್ವಿ. ಬಿ ಜೆ ಪಿ ಹೇಳುತ್ತೆ ನಾವೇ ಸಂವಿಧಾನ ದಿವಸ ಮಾಡೋಣ ಬನ್ನಿ ಅಂತ ಹೇಳಿದ್ವಿ. ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಸಂಸತ್ನಲ್ಲೇ ವಿರೋಧ ವ್ಯಕ್ತಪಡಿಸಿದ್ರು. ಯಾಕೆ ಅಂತ ತಮ್ಮ ಅಂಗಳಕ್ಕೆ ಬಂದ ಬಾಲನ್ನು ವಾಪಸ್ ಕಳಿಸಿದೆ ಬಿ ಜೆ ಪಿ. ನಾವೇನು ಹೇಳಿದ್ವಿ, ಸಂವಿಧಾನ ದಿವಸ ಮಾಡೋಣ. ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಸಂಸತ್ನಲ್ಲಿ. ಈಗ ಹೇಳಿ ಸಂವಿಧಾನ ವಿರೋಧಿ ಯಾರು ಅಂತ. ಬಿ ಜೆ ಪಿ ಈ ಸಂವಿಧಾನ ಅಸ್ತ್ರಕ್ಕೆ ತಿರುಗೇಟು ಕೊಟ್ಟಿದೆ. ಸಂವಿಧಾನ ದಿವಸ ಕಾರ್ಯಕ್ರಮಕ್ಕೆ ವಿಪಕ್ಷಗಳು ಬರಲೇ ಇಲ್ಲ ವಿಪಕ್ಷಗಳು. ಇದೇ ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೆಯಲ್ಲ, ಮತ್ತೆ ಸಂವಿಧಾನ ಉಳಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಭಾರತ ರತ್ನ ಯಾಕೆ ಕೊಡಲಿಲ್ಲ? ಬಿ ಜೆ ಪಿ ಕೇಳೋದು ಯಾಕೆ ಕೊಡಲಿಲ್ಲ ಭಾರತ ರತ್ನ? ಈಗ ಮಾತಾಡ್ತೀರಿ. 1990ರಲ್ಲಿ ಬಿ ಪಿ ಸಿಂಗ್ ಸರ್ಕಾರ ಭಾರತ ರತ್ನ ನೀಡಿತ್ತು, ನೀವಲ್ಲ. ನೂತನ ಸಂಸತ್ ಭವನ ಉದ್ಘಾಟನೆ ಬಹಿಷ್ಕಾರ ಮಾಡಿದ್ರಿ, ಬರಲಿಲ್ಲ. 1975 ತುರ್ತು ಪರಿಸ್ಥಿತಿ ಮಾಡಿದ್ರಲ್ಲ, ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಅಲ್ವಾ ಅಂತೇಳಿ ಬಿ ಜೆ ಪಿ ತಿರುಗೇಟು ಕೊಟ್ಟಿದೆ. ಅಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬಿ ಜೆ ಪಿಯವರು 400 ಬಂದರೆ ಅಂತ ಹೇಳಿದ ಮಾತಿಗೆ ಬಿ ಜೆ ಪಿ ಉತ್ತರ ಕೊಡ್ತಾ ಹೋಗುತ್ತೆ. ಇಷ್ಟೆಲ್ಲ ಮಾತಾಡ್ತಿರಲ್ಲ ಸಂವಿಧಾನದ ಬಗ್ಗೆ. ಸಂವಿಧಾನ ಇಲ್ಲಿ ತನಕ 1947 ಯಾವಾಗ ಸಂವಿಧಾನ ರಚನೆ ಆಯಿತೋ ಅಲ್ಲಿಂದ ಇಲ್ಲಿ ತನಕ ಇದೇ ಸಂಸತ್ನಲ್ಲಿ 106 ಬಾರಿ ತಿದ್ದುಪಡಿಯಾಗಿದೆ. ಯಾರು ಮಾಡಿದ್ದು? ನೀವುಗಳೇ ಮಾಡಿದ್ದು. ಅಂದರೆ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿ. ಹೌದು, ತಿದ್ದುಪಡಿ ಆಗಬೇಕು, ಆದರೆ ಬದಲಾವಣೆ ಅಲ್ಲ. ನೋಡಿ, ಇಲ್ಲಿ ಒಂದು ಕ್ಲಾರಿಫಿಕೇಶನ್ ನೋಡಿ. ತಿದ್ದುಪಡಿ ಆದ ಕಾರಣಕ್ಕಾಗಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಯಿತು. ತಿದ್ದುಪಡಿ ಆದ ಕಾರಣಕ್ಕಾಗಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಯಿತು. ಇಲ್ಲಾಂತಂದರೆ ಮಹಿಳಾ ಮೀಸಲಾತಿ ತಿದ್ದುಪಡಿ ಆಗೋದಿಲ್ಲ. ಇಲ್ಲಿ ಎರಡು ಈಗ ನೀವು ಕೇಳ್ಬೋದು, ಸಂವಿಧಾನ ಬದಲಾವಣೆ, ಸಂವಿಧಾನ ತಿದ್ದುಪಡಿಗೆ ಅವಕಾಶ ಖಂಡಿತವಾಗ್ಲೂ ಇದೆ. ಅದಕ್ಕೆ ಒಂದಿಷ್ಟು ಅಂಶ ಅಂತೇಳಿ. ಸಂವಿಧಾನ ಬದಲಾವಣೆ ಅಂತಂದ್ರೆ ಏನು? ಕೆಲವು ಪ್ರಮುಖ ವಿಚಾರಗಳನ್ನು ಈಗ ನಾವು ಹೇಳ್ತೀವಲ್ವಾ, ಭಾರತ ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡೋದು, ಅದು ಸಂವಿಧಾನ ಬದಲಾವಣೆಯ ಮುಖಾಂತರ ಆಗುತ್ತೆ. ಸಂವಿಧಾನ ಬದಲಾವಣೆ ಅಂದರೆ ಅದರೊಂದು ಪ್ರಮುಖ ವಿಚಾರವನ್ನು ಚೇಂಜ್ ಮಾಡೋದು. ತಿದ್ದುಪಡಿನೇ, ಅದು ಕೂಡ ತಿದ್ದುಪಡಿನೇ. 106 ಬಾರಿ ತಿದ್ದುಪಡಿಯಾಗಿದೆ, ಬೇರೆ ತಿದ್ದುಪಡಿಯಾಗಿದೆ. ಈಗ ಮೊದಲೆಲ್ಲ ಈ ಯಾರಿಗೆ ನಾವೇನು ಹೇಳ್ತೀವಿ, ತೃತೀಯ ಲಿಂಗಿಗಳಿಗೆ ವೋಟಿಂಗ್ ಅವಕಾಶ ಇರಲಿಲ್ಲ. ಈಗ ಬದಲಾವಣೆ ಮಾಡಿ ವೋಟಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ, ತಿದ್ದುಪಡಿ. ಆದರೆ ಇವರೇನು ಹೇಳ್ತಿರೋದು ಅಂತಂದರೆ, ಇಲ್ಲ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ, ಮನುಸಂಸ್ಕೃತಿ ತರ್ತಾರೆ, ಈ ರೀತಿಯ ಹೇಳಿಕೆಗಳು. ನಿಜವಾಗಲೂ ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗತ್ತೆ. ಬಹುಮತ ಇದ್ದರೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕಾಗತ್ತೆ. ಈಗ ಮೊನ್ನೆ ಬಹುಮತ ಇತ್ತಲ್ವಾ, ಆಗ ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಏನು, ಹೊಸ ಬಿಲ್ ತರೋದಕ್ಕೆ, ಮಹಿಳಾ ಬಿಲ್. ಆದರೆ ಕೆಲವು ಪ್ರಮುಖ ವಿಚಾರಗಳನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ 2/3 ಭಾಗದಷ್ಟು ಬಹುಮತ ಬೇಕು. ಕೇವಲ ಬಹುಮತ ಇದ್ದರೆ ಸಾಕಾಗೋದಿಲ್ಲ. 2/3 ಭಾಗ ಅಂದರೆ 2/3 ಭಾಗ ಅಂತಂದರೆ 545 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಿನಿಮಮ್ 370 ಇರಬೇಕು. ಬಹುಮತದ ಜೊತೆ ಬಹುಮತ ಪಾರ್ಲಿಮೆಂಟಲ್ಲೂ ಇರಬೇಕು, ರಾಜ್ಯಸಭೆಯಲ್ಲೂ ಇರಬೇಕು. ಜೊತೆಗೆ ಅರ್ಧದಷ್ಟು ವಿಧಾನಸಭೆಗಳ ಅನುಮತಿ. ಇಡೀ ದೇಶದ ವಿಧಾನಸಭೆಗಳು ಎಷ್ಟಿದೆಯೋ ಅಷ್ಟು ಅರ್ಧದಷ್ಟು ವಿಧಾನಸಭೆಗಳ ಅನುಮತಿ ಬೇಕಾಗತ್ತೆ. ಈಗ ಇವರೊಂದು ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ, ಹಿಂದೂ ರಾಷ್ಟ್ರ ಮಾಡ್ತಾರೆ. ಅಷ್ಟು ಸುಲಭನ ಮಾಡಲಿಕ್ಕಾಗತ್ತಾ? 3/2 ವೋಟು ಬಂದರೆ, ರಾಜ್ಯಸಭೆಯಲ್ಲೂ ಕೂಡ 3/2 ವೋಟು ಬಂದರೆ, ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಪೈಕಿ ಅರ್ಧದಷ್ಟು ರಾಜ್ಯದ ವಿಧಾನಸಭೆಗಳು ಅದನ್ನು ಒಪ್ಪಿಗೆ ಕೊಟ್ಟರೆ ಸಾಧ್ಯವಿದೆ. ಅದನ್ನೇ ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ. ಬದಲಾವಣೆ ಮಾಡ್ತಾರೆ. ಏನು ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ. ಬದಲಾವಣೆ ಮಾಡಿ ಏನೋ ತರಬೇಕಲ್ಲ. ಈಗ ಇವರು ಹೇಳ್ತಾ ಇರುವಂಥದ್ದು, ಮೊದಲು ಇರಲಿಲ್ಲ, ಜಾತ್ಯತೀತ ರಾಷ್ಟ್ರ ಅಂತ ಇರಲಿಲ್ಲ, ನೀವು ಸೇರಿಸಿದ್ರಿ, ಅದು ತಿದ್ದುಪಡಿ. ಸಣ್ಣ ಪುಟ್ಟ ತಿದ್ದುಪಡಿಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ಆದರೆ ಕೆಲವು ದೊಡ್ಡ ಘೋಷಣೆಗಳನ್ನು ಮಾಡಬೇಕಾದ್ರೂ ಕೂಡ ಅಲ್ಲಿ ಬದಲಾವಣೆಯ ಮುಖಾಂತರ ಅಥವಾ 3/2 ವೋಟಿಂಗ್ ಮುಖಾಂತರ ಮಾಡಬೇಕಾಗತ್ತೆ. ಅದಕ್ಕಾಗಿ ಕೇಳ್ತಾ ಇದ್ದಾರೆ 400 ಅಂತ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.